ನಾವು ಏನೇ ಒಂದು ಒಳ್ಳೆ ಕೆಲಸ ಮಾಡಿ ದಿನದಲ್ಲಿ ಒಂದು ಜೀವನ ಶೈಲಿ ಒಳ್ಳೇದು ಇಟ್ಕೊಂಡು ಇಡೀ ದಿನ ನಾವು ಆಹಾರ ಸೇವನೆ ಮಾಡ್ತಾಯಿದ್ರೆ ಅಥವಾ ಇಡೀ ದಿನ ನಮ್ಮ ಆಹಾರ ಶೈಲಿ ಜೀವನ ಶೈಲಿ ಸರಿ ಇಲ್ಲ ಅಂತಂದರೆ ಆ ಮಾಡಿದ ಒಂದು ಒಳ್ಳೆಯ ಜೀವನ ಶೈಲಿ ಅವರು ಯೋಗ ಮಾಡ್ತಾ ಇದ್ದಾರೆ, ಬಟ್ ಆದರೂ ವೆಯ್ಟ್ ಗೈನ್ ಆಗ್ತಾ ಇದ್ದಾರೆ. ಯಾಕೆ ಅಂತಂದರೆ ಅತಿಯಾದ ಯೋಗ, ಅತಿಯಾದ ಕಾಲ್ನಡಿಗೆ, ಅಂದರೆ ನೀವೇನೇ ಅತಿಯಾಗಿ ಮಾಡಿದ್ರೂ ಸಹ ಅದು ನಮ್ಗೆ ಹೋಗಲ್ಲ. ಅತಿಯಾದರೆ ಅಮೃತನೂ ವಿಷನೇ. ಹೀಗಾಗಿ ಒಳ್ಳೇದು ಮಾಡ್ತಾ ಇದ್ದೀನಿ, ವೆಯ್ಟ್ ರಿಡ್ಯೂಸ್ ಆಗ್ತಾ ಇಲ್ಲ ಅಂತಾರೆ, ಅದು ವೆಯ್ಟ್ ಗೈನ್ ಆಗ್ತಾ ಇದೆ. ಕಾರಣ ಅವ್ರು ಏನು ಖರ್ಚು ಮಾಡ್ತಾ ಇದ್ದಾರೆ ಯೋಗದಲ್ಲಿ, ಅವ್ರೇನು ಖರ್ಚು ಮಾಡ್ತಾ ಇದ್ದಾರೆ ವಾಕಿಂಗಲ್ಲಿ, ಅವ್ರೇನು ಖರ್ಚು ಮಾಡ್ತಾ ಇದ್ದಾರೆ ಜಾಗಿಂಗಲ್ಲಿ, ಅದಕ್ಕೆ 2 ಪಟ್ಟು ಆಹಾರ ಸೇವನೆ ಆಗ್ತಾಯಿದೆ. ಹೀಗಾಗಿ ವೆಯ್ಟ್ ಗೇನ್ ಆಗ್ತಾರೆ. ಅಂದರೆ ಇಡೀ ದಿನದ ಜೀವನ ಶೈಲಿ ಬಹಳ ಪ್ರಾಮುಖ್ಯತೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಕೆಲವರು ಭಾಳಷ್ಟು ಜನ ಬೆಳಗ್ಗೆ ವೆಯ್ಟ್ ರಿಡಕ್ಷನ್ಗೆ ನಿಂಬೆಹಣ್ಣು ಜೇನುತುಪ್ಪ ತೊಗೊತಾರೆ. ವೆಯ್ಟ್ ರಿಡಕ್ಷನ್ ಆಗಲ್ಲ, ಯಾಕೆಂದರೆ ಇಡೀ ದಿನದ ಆಹಾರ ಶೈಲಿ ಜೀವನ ಶೈಲಿ ಮುಖ್ಯ ಆಗುತ್ತೆ. ಸೊ ಇನ್ನು ಕೆಲವರು ಲಾಲ್ಬಾಗು ಕಬ್ಬನ್ ಪಾರ್ಕ್ ಹೋಗ್ತಾರೆ, ಚೆನ್ನಾಗಿ ವಾಕಿಂಗ್ ಮಾಡ್ತಾರೆ, ಜಾಗಿಂಗ್ ಮಾಡ್ತಾರೆ. ಸೊ ಆದರೆ ಸೀದಾ ಅಲ್ಲಿಂದ ಮನೆಗೆ ಹೋಗೋದಿದ್ದರೆ ಪರವಾಗಿಲ್ಲ. ಬಟ್ ಎಷ್ಟು ಜನ ಮನೆಗೆ ಹೋಗ್ತಾರೆ, ಮಾರ್ಗದ ಮಧ್ಯದಲ್ಲಿ ಏನೋ ಒಂದು ಕಾಫಿನೋ ತಿಂಡಿನೋ ಸ್ನ್ಯಾಕ್ಸೋ ಏನೋ ಲೈಟಾಗಿ ತಿಂದು ಮತ್ತೆ ಮನೆಯಲ್ಲಿ ಹೋದಾಗ ಸಹಜವಾಗಿ ವೆಯ್ಟ್ ರಿಡ್ಯೂಸ್ ಆಗಲ್ಲ. ಹೀಗಾಗಿ ಇಡೀ ದಿನದ ಜೀವನ ಶೈಲಿ ಅದು ವೆಯ್ಟ್ ರಿಡಕ್ಷನ್ ಇರ್ಬೋದು ಅಥವಾ ಏನೇ ನಮ್ಮ ಸಮಸ್ಯೆಗಳು BP ಇರ್ಬೋದು, ಡಯಾಬಿಟೀಸ್ ಇರ್ಬೋದು, ಏನೇ ಕಾಯಿಲೆಗಳಿರ್ಬೋದು, ಇಡೀ ದಿನದ ಜೀವನ ಶೈಲಿ ಬಹಳ ಪ್ರಾಮುಖ್ಯತೆ ಪಡೆಯುತ್ತೆ. ಒಂದು ದಿನದಲ್ಲಿ ಏನೋ ಯಾವುದೋ ಒಂದು ಒಳ್ಳೇದು ಮಾಡಿದ್ವಿ, ಸೊ ಉಳಿದಿದ್ದು ಮಾಡಲಿಲ್ಲ ಅಂತಂದರೆ ಅದು ಪ್ರಯೋಜನ ಏನೂ ಆಗಲ್ಲ. ಒಟ್ಟಾರೆ ಅತಿ ಆದರೆ ಅಮೃತನೂ ವಿಷ ಆಗುತ್ತೆ. ಇಡೀ ದಿನದ ಜೀವನ ಶೈಲಿ ಬಹಳ ಪ್ರಾಮುಖ್ಯತೆ ಆಗುತ್ತೆ. ನಮಸ್ಕಾರ.